ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಮೆಝಾನ್ ಕಂಪ್ನಿಯಲ್ಲಿ ನಡೆಸ್ತಿರೋಂಥ ಹೈಯರಿಂಗ್ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನೋ ಜಾಬ್ಗೆ ಇಲ್ಲಿ ಹೈಯರಿಂಗ್ನ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹಾಗೆ ಫುಲ್ ಟೈಮ್ಗೆ ಇಲ್ಲಿ ಹೈಯರಿಂಗ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಪರ್ ಮಂತ್ 30,000 ಸ್ಯಾಲ್ರಿನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ನೀವೇನಾದರೂ ಫ್ರೆಷರ್ ಆಗಿದ್ದೀವಿ ಅಥವಾ ನಾವು ಎಕ್ಸ್ಪೀರಿಯನ್ಸ್ ಇದೆ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ನಿಮಗೆ ಇಲ್ಲಿ ಫ್ರೀ ಲ್ಯಾಪ್ಟಾಪ್ ಜೊತೆಗೆ ವೈಫೈ ಕನೆಕ್ಷನ್ನು ಕೂಡ ಕಂಪ್ನಿ ಕಡೆಯಿಂದಾನೇ ಕೊಡ್ತಾ ಇದ್ದಾರೆ ಈ ಕೆಲಸನ ಮಾಡೋದಕ್ಕೆ. ಇನ್ನು ಇಲ್ಲಿ ನೀವು ಯಾವ ರೀತಿಯಾದಂಥ ಕೆಲಸನ ಮಾಡಬೇಕು ಅಂದರೆ ಇಲ್ಲಿ ನೀವು ಕಾಲ್ ಮಾಡುವಂಥದ್ದು, ಇಮೇಲ್ ಮಾಡುವಂಥದ್ದು, ಚಾಟ್ ಮಾಡುವಂಥದ್ದು ಕೆಲಸ ಇರೋದೇ ಇಲ್ಲ. ಎಲ್ಲರೂ ನನ್ನ ಕಮೆಂಟ್ ಬಾಕ್ಸಲ್ಲಿ ಡೇಟಾ ಎಂಟ್ರಿ ಟೈಪ್ ಅಥವಾ ಟೈಪಿಂಗ್ ವರ್ಕ್ ಥರದ ರಿಲೇಟೆಡ್ ವಿಡಿಯೋಸ್ನ ಮಾಡಿಕೊಡಿ ಮ್ಯಾಮ್ ಅಂತ ಹೇಳ್ತಾ ಇದ್ರಿ. ಸೊ ಇದು ಕೂಡ ಅದೇ ರೀತಿ ಇರುತ್ತೆ. ನೀವಿಲ್ಲಿ ಯಾವುದೇ ಕಾರಣಕ್ಕೂ ಕಾಲ್, ಇಮೇಲ್, ಚಾಟ್ ಮಾಡೋ ಹಾಗೆ ಇಲ್ಲ. ಜಸ್ಟ್ ನೀವು ಡಾಕ್ಯುಮೆಂಟ್ಸ್ನ ಹಾಕಿರ್ತಾರೆ ಅಲ್ವಾ ಅಮೆಝಾನಲ್ಲಿ, ಅದು ಕರೆಕ್ಟಾಗಿದೆಯಾ ಇಲ್ವಾ, ಹಾಗೆ ಸೆಲ್ಲರ್ಸ್ಗಳು ಇಲ್ಲಿ ಅವರ ಪ್ರಾಡಕ್ಟ್ಸ್ನ ಆ್ಯಡ್ ಮಾಡಬೇಕಾದ್ರೆ ಪ್ರೈಸ್ನ ಫಿಕ್ಸ್ ಮಾಡಬೇಕಾಗಿರುತ್ತೆ. ಅದು ರೀಸನಬಲ್ ಇದೆಯಾ, ಓಕೆನಾ ಇಲ್ವಾ ಅಂತ ಚೆಕ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಷ್ಟೇ. ಈಸಿ ಆಗಿರುವಂಥ ಕೆಲಸ. ಇಲ್ಲಿ ನೀವು ಮಾತಾಡೋ ಹಾಗಿರೋದಿಲ್ಲ. ಮಾತಾಡದೇ ಇರೋವಂಥ ಜಾಬ್ಗಳನ್ನ ಯಾರೆಲ್ಲ ಸರ್ಚ್ ಮಾಡ್ತಾ ಇದ್ದೀರಾ ಮಿಸ್ ಮಾಡದೆ ಈ ಕೆಲಸಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಒಂದು ಒಳ್ಳೆ ಕಂಪ್ನಿ ಆಗಿದೆ, ಒಳ್ಳೆ ಬೆನಿಫಿಟ್ಸ್ ಕೂಡ ಇದೆ ಈ ಕಂಪ್ನಿಯಲ್ಲಿ ವರ್ಕ್ ಮಾಡೋದ್ರಿಂದ ಅಂತ ಹೇಳ್ತೀನಿ. ಇನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಜೊತೆಗೆ ಇಲ್ಲಿ ನಾವು ಹೈಯರ್ ಮಾಡ್ತೀವಿ ಅಂತ ನಿಮ್ಮ ಹತ್ರ ಅಮೌಂಟ್ನ ಕೇಳಿದ್ರೆ ಕೊಡೋಕ್ಕೆ ಹೋಗಬೇಡಿ. ಇಲ್ಲಿ ಹೈಯರ್ ಮಾಡುವಂಥವ್ರು ನಿಮ್ಮ ಸ್ಕಿಲ್ಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹಾಗೆ ನಿಮ್ಮ ಟ್ಯಾಲೆಂಟ್ನ ನೋಡಿ ಹೈಯರ್ನ ಮಾಡ್ತಾರೆ. ಸೊ ಯಾರಿಗೂ ಕೂಡ ಅಮೌಂಟ್ ಕೊಟ್ಟು ಮೋಸ ಹೋಗಬೇಡಿ. ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ ಅಮೆಝಾನ್ ಪ್ರೊಫೆಷ್ನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋ ಅಂಥದ್ದು ಕೆರಿಯರ್ ಆಪ್ಷನ್ಸಲ್ಲಿ ಬರುವಂಥ ಇಂಟರ್ಫೇಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋ ಅಂಥದ್ದು. ಇಲ್ಲಿ ನೀವು ನೋಡಿದ್ರೆ ಅಸೋಸಿಯೇಟ್ ರಿಟೇಲ್ ಪ್ರೋಸೆಸ್ CMT ಅಂತ ಕೊಟ್ಟಿದ್ದಾರೆ. ಶಾರ್ಟಾಗಿ ಹೇಳಬೇಕಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಪ್ ಜಾಬ್ ಇಲ್ಲಿ ನೀವು ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಲಾಸ್ಟ್ ಡೇಟ್ ಅಥವಾ ಪೋಸ್ಟ್ ಡೇಟ್ ಇರೋದಿಲ್ಲ, ಯಾಕಂದರೆ ಪ್ರೊಫೆಷ್ನಲ್ ವೆಬ್ಸೈಟ್ ಆಗಿರೋದ್ರಿಂದ ಅದನ್ನು ಇಲ್ಲಿ ಮೆನ್ಷನ್ ಮಾಡಿರೋದಿಲ್ಲ. ಇನ್ನು ಡಿಸ್ಕ್ರಿಪ್ಷನ್ ಕಡೆ ಬಂದರೆ ಆರ್ ಯು ಪ್ಯಾಷನೇಟ್ ಅಬೌಟ್ ಇಂಪ್ರೂವಿಂಗ್ ದ ಕ್ವಾಲಿಟಿ ಆಫ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್, ಡು ಯು ಲೈಕ್ ಟು ಡೈವ್ ಡೀಪ್ to understand problems, do you still exist to a goal alert, if yes then CMT is right platform ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಕಡೆಗೆ ಜಾಸ್ತಿ ಗಮನ ಕೊಡುವಂಥವ್ರು, ಕ್ವಾಲಿಟಿ ಕಸ್ಟಮರ್ ಎಕ್ಸ್ಪೀರಿಯನ್ಸ್ನ ಕೊಡಬೇಕು ಅಂದ್ಕೊಳ್ತಿರೋರಾದರೆ, ಹಾಗೆ ಎಲ್ಲ ವಿಷಯಗಳಲ್ಲೂ ಡೀಪಾಗಿ ಹೋಗಿ ಅರ್ಥ ಮಾಡಿಕೊಂಡು ಕೆಲಸ ಮಾಡುವಂಥವ್ರಾದರೆ ಈ ಕೆಲಸ ನಿಮಗೆ ಸೂಟಬಲ್ ಆಗಿರುತ್ತೆ. CMT ರೋಲು ನಿಮಗೆ, ಈ ಪ್ಲ್ಯಾಟ್ಫಾರ್ಮು ನಿಮಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಅಟ್ ಅಮೆಝಾನ್ ವಿ ಆರ್ ವರ್ಕಿಂಗ್ ಟು ದ ಬೆಸ್ಟ್ customers client company on earth and to grow in a virtual global e-commerce environment with great selection at the best price ಅಂತ ಕೊಟ್ಟಿದ್ದಾರೆ. ಸೊ ಅಮೆಝಾನ್ ಅವರು ಇಲ್ಲಿ ಏನು ಮಾಡಬೇಕಂತ ಇದ್ದಾರೆ ಅಂದರೆ ಮೋಸ್ಟ್ ಕಸ್ಟಮರ್ಸ್ ಕಂಪನಿ ಆನ್ ಅರ್ತ್, ಇಲ್ಲಿ ಒಂದು ಒಳ್ಳೆ ಕಂಪ್ನಿ ಅರ್ತಲ್ಲಿ ಯಾವ ಕಸ್ಟಮರ್ಸ್ಗೆ ಯೂಸ್ ಆಗುವಂಥದ್ದು ಇ-ಕಾಮರ್ಸ್ ಪ್ಲ್ಯಾಟ್ಫಾರ್ಮಲ್ಲಿ ಯೂಸ್ ಆಗಬೇಕು. ಎಲ್ಲ ಕಸ್ಟಮರ್ಸ್ಗಳು ಕೂಡ ರೀಸನಬಲ್ ಪ್ರೈಸಲ್ಲಿ, ಲೋ ಪ್ರೈಸಲ್ಲಿ ಅವ್ರಿಗೆ ಬೇಕಾದಂಥ ಪ್ರಾಡಕ್ಟ್ಸ್ಗಳನ್ನ ತೊಗೊಳಕ್ಕೆ ಆಗಬೇಕು. ಅದ್ರ ಕಡೆಗೆ ನಾವು ಗಮನ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. CMT ವಿತ್ ಅಮೆಝಾನ್ ಇಸ್ ಡಿಸೈಡೆಡ್ ಟು ಎನ್ಶೋರ್ ಅಮೆಝಾನ್ ರಿಮೈನಿಂಗ್ ಟು ದ ಆನ್ಲೈನ್ ಸ್ಪೇಸ್ ವಿತ್ ದ ಬೆಸ್ಟ್ ಪ್ರೈಸ್ ಅಂತ ಹೇಳಿದ್ದಾರೆ. ಸೊ ಇದನ್ನು CMT ರೋಲ್ನ ಏನಕ್ಕೆ, ಅದು ನಿಮ್ಮನ್ನು ಏನಕ್ಕೆ ಹೈಯರ್ ಮಾಡಬೇಕು ಅಂತ ಇದ್ದಾರೆ ಅಂದರೆ ಎಲ್ಲ ಕಸ್ಟಮರ್ಸ್ಗೂ ಈ ಆನ್ಲೈನಲ್ಲಿ ಬೆಸ್ಟ್ ಪ್ರೈಸಲ್ಲಿ ಪ್ರಾಡಕ್ಟ್ಸ್ಗಳು ಸಿಗಬೇಕು. ನಿಮ್ಗೆ ಗೊತ್ತು, ಒಂದೊಂದು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಒಂದೊಂದು ರೀತಿಯಾದಂಥ ಅಮೌಂಟ್ಸ್ಗಳಿರುತ್ತೆ. ಸೊ ಅದರಲ್ಲೆಲ್ಲ ಬೆಸ್ಟ್ ಆಗಿ ಕಮ್ಮಿ ರೈಟಲ್ಲಿ ಅವರ ಕಸ್ಟಮರ್ಸ್ಗೆ ಪ್ರಾಡಕ್ಟ್ ಸಿಗೋದಕ್ಕೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾವು ಇದನ್ನು ಅಥವಾ ಈ ರೋಲ್ನ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಟಾಸ್ಕ್ ಹ್ಯಾಂಡಲಿಂಗ್ ಬೈ ದಿಸ್ ಗ್ರೂಪ್ ಹ್ಯಾವ್ ಅ ಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ಕಸ್ಟಮರ್ಸ್ ಬೈಯಿಂಗ್ ಡಿಸೈಡ್ ಆ್ಯಂಡ್ ಆನ್ಲೈನ್ ಯೂಸರ್ಸ್ ಎಫೆಕ್ಟಿವ್ಲಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನಂದರೆ ಲೈಕ್
ನಿಮ್ಮ ರೋಲ್ ಇಲ್ಲಿ ಡೈರೆಕ್ಟಾಗಿ ಕಂಪನಿ ಮೇಲೆ ಮತ್ತು ಕಸ್ಟಮರ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಯಾಕೆ ಅಂದರೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ, ಪ್ರೈಸ್ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಮ ರೋಲು ಈ ಕಂಪ್ನಿಗೆ ಮತ್ತು ಆನ್ಲೈನ್ ಬೈ ಮಾಡೋವಂಥ ಎಲ್ಲ ಕಸ್ಟಮರ್ಸ್ಗೂ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದರೆ ನೀವೇ ಇಲ್ಲಿ ಪ್ರೈಸ್ನ ಫಿಕ್ಸ್ ಮಾಡೋವಂಥದ್ದು ಬಜೆಟ್ನ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ನೀವು ನೋಡಿದ್ರೆ, ಸಾರಿ ನಾನು ಲೈನ್ನ ಮಿಸ್ ಮಾಡಿಬಿಟ್ಟೆ. The successful candidate should have the ability to work at all levels with an eye for detail to ensure process goals, actively seeking for understanding customer Amazon goals, valid and talented through into everyday practices ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಏನು ಆಗುತ್ತೆ ಅಂದರೆ, ನಿಮ್ಮ ಸಕ್ಸಸ್ಸು ಅಥವಾ ಈ ಕಂಪನಿ ಸಕ್ಸಸ್ ಬಂದು ಈ ರೋಲ್ ಮೇಲೆ ಹೇಗೆ ಡಿಪೆಂಡ್ ಆಗಿದೆ ಅಂದರೆ, ನೀವು ಡೀಟೇಲ್ನ ಕೊಡಬೇಕಾಗಿರುತ್ತೆ. ಅಂದರೆ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಆ ಪ್ರೈಸ್ ಎಷ್ಟು, ಅದಕ್ಕೆ ಅದು ಸೆಟ್ ಆಗುತ್ತಾ ಇಲ್ಲವಾ, ಅಷ್ಟು ಕೊಡ್ಬೋದಾ ಅನ್ನೋದನ್ನೆಲ್ಲ ನೀವು ಡೀಟೇಲ್ ಮಾಡಿ ಚೆಕ್ ಮಾಡಿ ಅದನ್ನು ಪ್ರೋಸೆಸ್ ಗೋಲ್ ಓರಿಯೆಂಟೆಡ್ ಆಗಿ ಪ್ರೋಸೆಸ್ ಮಾಡಬೇಕಾಗಿರುತ್ತೆ. ಆ್ಯಕ್ಟಿವ್ಲಿ ಸೀಕಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದ್ರು ಹೆಲ್ಪ್ ಬೇಕು ಅಂದಾಗಲೂ ಸರ್ಚ್ ಮಾಡುವಂಥದ್ದು, ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಿಂದ ಹೆಲ್ಪ್ ತೊಗೊಂಡು ಸರ್ಚ್ ಮಾಡುವಂಥದ್ದು, ಅಮೆಝಾನ್ ಕೋರ್ ವ್ಯಾಲ್ಯೂನ ನೀವು ಇಲ್ಲಿ ಮೇಂಟೈನ್ ಮಾಡಬೇಕಾಗಿರುತ್ತೆ. ಎವ್ರಿಡೇ ಪ್ರಾಕ್ಟೀಸಸ್ಗೆ ಹೆಲ್ಪ್ ಆಗೋ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಐಡಲ್ ಕ್ಯಾಂಡಿಡೇಟ್ಸ್ ವಿಲ್ ಎಕ್ಸಲೆಂಟ್ ಟು ದ ಫಾಸ್ಟ್ ಪ್ರಾಕ್ಟೀಸಸ್, ಮಲ್ಟಿಟಾಸ್ಕಿಂಗ್ ಡೈಮೆನ್ಷನ್ಸ್, ಟೀಮ್ ಎನ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಲೈಕ್ ಫಾಸ್ಟ್ ಪ್ರಾಕ್ಟೀಸಸ್ಗೆ ನೀವು ಪ್ಲಸ್ ಪಾಯಿಂಟ್ ಆಗಿರ್ತೀರ. ಹಾಗೆ ಮಲ್ಟಿಟಾಸ್ಕಿಂಗ್ ಡೈಮೆನ್ಷನ್ಸ್ ಜೊತೆಗೆ ಟೀಮ್ ಎನ್ವೈರ್ಮೆಂಟ್ನು ಕೂಡ ನೀವು ಅಡ್ಜಸ್ಟಬಲ್ ಆಗಿ ವರ್ಕ್ನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದರೆ ಕೀ ರೆಸ್ಪಾನ್ಸಿಬಿಲಿಟೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಎಕ್ಸಾಕ್ಟಾಗಿ ನಿಮ್ಮ ಕೆಲಸ ಏನಿರುತ್ತೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. In this role, you will be responsible for monitoring and ensuring the accuracy of the price analytics and operating team through audit and process improvement activities ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ನಿಮಗೆ ಹೇಳ್ದೆ ಅಲ್ವಾ, ನಿಮ್ಮ ಕೆಲಸ ಬಂದು ಪ್ರೈಸ್ನ ಫಿಕ್ಸ್ ಮಾಡುವಂಥದ್ದು, ಅದು ಕರೆಕ್ಟಾಗಿದೆಯಾ ಇಲ್ವಾ ಟೀಮ್ ಜೊತೆಗೆ ಡಿಸ್ಕಸ್ ಮಾಡುವಂಥದ್ದು ಎಲ್ಲ ನಿಮ್ಮ ಕೆಲಸ ಇರುತ್ತೆ ಅಂತ. ಸೊ ಇಲ್ಲೂ ಕೂಡ ಅದೇ ಹೇಳಿದ್ದಾರೆ. ರೆಸ್ಪಾನ್ಸಿಬಿಲಿಟೀಸ್ ಬಂದು ನಿಮ್ಮದು ಅಕ್ಯುರಸಿ ಆಫ್ ದ ಪ್ರೈಸ್ ಅನಾಲಿಟಿಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಕ್ಯುರಸಿನ ನೀವು ಮೇಂಟೈನ್ ಮಾಡಬೇಕಾಗಿರುತ್ತೆ, ಚೆಕ್ ಮಾಡಬೇಕಾಗಿರುತ್ತೆ. ಆ ಪ್ರಾಡಕ್ಟ್ಗೆ ಅಮೌಂಟ್ ಓಕೆನಾ ಇಲ್ವಾ, ಅಥವಾ ಐ ಅಮೌಂಟ್ನ ಅವರು ರೇಸ್ ಮಾಡ್ತಾ ಇದ್ದಾರಾ, ತುಂಬ ಜಾಸ್ತಿ ಆಗುತ್ತಾ ಅನ್ನೋದನ್ನೆಲ್ಲ ನೀವು ಚೆಕ್ ಮಾಡಬೇಕಾಗಿರುತ್ತೆ. ಆಪ್ರೇಟಿಂಗ್ ಟೀಮ್ ಥ್ರೂ ಆಡಿಯನ್ಸ್ ಆ್ಯಂಡ್ ಪ್ರೋಸೆಸ್ ಇಂಪ್ಯಾಕ್ಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಕೊಟ್ಟಿದ್ದಾರೆ. ಸೊ ಅವರ ಆ್ಯಕ್ಟಿವಿಟೀಸ್ ಅವರು ಯಾವ ಪ್ರಾಡಕ್ಟ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ ಅದನ್ನೆಲ್ಲ ಚೆಕ್ ಮಾಡಿ ನೀವು ಅನಲಿಟಿಕ್ಸ್ನ ಕೊಡ್ಬೋದಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ದ ಜಾಬ್ ಇನ್ವಾಲ್ವ್ಸ್ ಆಡಿಯನ್ಸ್ ಓಪನಿಂಗ್ ಟೀಮ್ಸ್ ಆ್ಯಂಡ್ ಸಿಸ್ಟಮ್ ಔಟ್ಪುಟ್, ಸಜೆಸ್ಟಿಂಗ್ ದ ಇಂಪ್ಯಾಕ್ಟ್ ಆಫ್ ದ ಪ್ರಾಡಕ್ಟ್ ಸಿಸ್ಟಮ್ಸ್ ಇಂಪ್ರೂವ್ಮೆಂಟ್ ಆ್ಯಂಡ್ ಐಡೆಂಟಿಫೈ ಎನ್ಶೂರ್ ಪ್ರೋಸೆಸ್ ಪ್ಲ್ಯಾಟ್ಫಾರ್ಮ್ಸ್ ಟ್ರೆಂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಲೈಕ್ ಆಡಿಯನ್ಸ್ ಅಂದರೆ ಅವ್ರದ್ದೊಂದು ಸ್ಲಿಪ್ಸೇ ಇರುತ್ತೆ. ಅಂದರೆ ಏನೇನು ಆ್ಯಡ್ ಮಾಡಿದ್ದಾರೆ, ಅವ್ರ ಅಮೌಂಟ್ ಎಷ್ಟು ಇದು ಮಾಡ್ತಾಯಿದ್ದಾರೆ, ಯಾವ ಬ್ರ್ಯಾಂಡ್ ಆ್ಯಡ್ ಮಾಡ್ತಾಯಿದ್ದಾರೆ ಅನ್ನೋದೆಲ್ಲ ಇರುತ್ತೆ ಅಲ್ಲ, ಸೆಲ್ಲರ್ ಇನ್ಫಾರ್ಮೇಷನ್. ನೀವು ಅದೆಲ್ಲನೂ ಬೇಕಾದರೆ ಚೆಕ್ನ ಮಾಡ್ಕೊಬೋದಾಗಿರುತ್ತೆ. ಸಜೆಷನ್ ಕೆಳಗೆ ಬರ್ಬೋದಾ, ಇವಾಗ ನಾವು ಒಂದು ಕ್ಯಾಂಡಲ್ ಅಂತ ಫಾರ್ ಎಕ್ಸಾಂಪಲ್ ಸರ್ಚ್ನ ಮಾಡಿದ್ರೆ ಅದ್ರ ಕೆಳಗೆ ಎಲ್ಲ ಬ್ರ್ಯಾಂಡ್ಗಳದ್ದು ಬರುತ್ತೆ ಅಲ್ವಾ, ಅದನ್ನು ನೀವು ಲೈಕ್ ಫೀಡ್ ಮಾಡುವಂಥದ್ದು ಇರುತ್ತೆ. ಐ ಟು ಲೋ ಟು ಐ, ಆ ರೀತಿ ಎಲ್ಲ ಇದ್ರೂ ನೀವು ಆ್ಯಡ್ ಮಾಡುವಂಥದ್ದು ನಿಮ್ಮ ಕೆಲಸ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಏನು ಅಂದರೆ ಸಿಸ್ಟಮ್ ಇಂಪ್ರೂವ್ಮೆಂಟ್ ಮಾಡುವಂಥದ್ದು, ಆ ಸಿಸ್ಟಮ್ನ ಇಂಪ್ರೂವ್ಮೆಂಟ್ ಮಾಡುವಂಥದ್ದು ರೆಸ್ಪಾನ್ಸಿಬಿಲಿಟೀಸ್ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾರೆ. ದ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ದ ಎಬಿಲಿಟಿ ಟು ವರ್ಕ್ ಟು ಆಲ್ ಲೆವೆಲ್ ವಿತ್ ಅ ಐ ಫಾರ್ ಡೀಟೇಲ್ ಟು ಅಕ್ಯುರೇಟ್ ಪ್ರೋಸೆಸ್ ಗೋಲ್, ಆ್ಯಕ್ಟಿವ್ಲಿ ಸೀಕಿಂಗ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಅಮೆಝಾನ್ ಕೋರ್ ವ್ಯಾಲ್ಯೂಸ್ ಆ್ಯಂಡ್ ಟ್ರೆಂಡಿಂಗ್ ಥ್ರೂ ಇಂಟು ಎವ್ರಿಡೇ ಪ್ರಾಕ್ಟೀಸಸ್ ಅಂತ ಹೇಳಿದ್ದಾರೆ. ಸೊ ಡೀಟೇಲ್ ಇರಬೇಕು. ನೀವು ಕೆಲಸನ ಮಾಡಬೇಕಾದ್ರೆ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ನೀವು ಗಮನ ಇಟ್ಟು ಕೆಲಸನ ಮಾಡಬೇಕಾಗಿರುತ್ತೆ. ಆ್ಯಕ್ಟಿವ್ ಪ್ರೋಸೆಸ್ ಗೋಲ್ ಇರಬೇಕು ನಿಮ್ಮಲ್ಲಿ. ಹಾಗೆ ಆ್ಯಕ್ಟಿವ್ಲಿ ಸೀಕಿಂಗ್ ಟು ಅಂಡರ್ಸ್ಟ್ಯಾಂಡ್ ಅಮೆಝಾನ್ ಕೋರ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಅಮೆಝಾನ್ ಕೋರ್ ಏನಿದೆ, ಮೋಟಿವ್ ಏನಿದೆ, ಅದನ್ನು ಲೈಕ್ ಆ್ಯಕ್ಟಿವ್ಲಿ ಸೀಕ್ ಮಾಡ್ಕೊಬೇಕಾಗಿರುತ್ತೆ. ಹಾಗೆ ಎವ್ರಿಡೇ ಪ್ರಾಕ್ಟೀಸಸ್ಗಳಿಗೆ ಈಸಿ ಆಗೋ ಹಾಗೆ ನೀವಿಲ್ಲಿ ವರ್ಕ್ನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ನಿಮ್ಮ ಎಜುಕೇಷನ್ ಬೇಸಿಕ್ ಕ್ವಾಲಿಫಿಕೇಷನ್ಸ್ ಕೇಳಿದರೆ ಅವರು ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಬ್ಯಾಚುಲರ್ ಡಿಗ್ರಿ ಆಗಿದ್ರೆ BCom, MBA, ಡಿಪ್ಲೊಮೊ ಈ ರೀತಿ ಆಗಿದ್ರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ
ಇಲ್ಲಿ ಕೆಲವೊಂದು ಸಲ PUC ಅವ್ರಿಗೂ ಕೂಡ ಅವರು ಲೈಕ್ ಹೈಯರಿಂಗ್ನ ಮಾಡ್ತಾರೆ ಈ ರೋಲ್ಗೆ ಅಂತ ಹೇಳ್ತಾ ಇದ್ರು. ಸೊ ನೀವು PUC ಮಾಡಿದ್ದೀವಿ ಅಂದ್ರೂ ಫಾರ್ ಸೇಫರ್ ಸೈಡ್ ಅಪ್ಲೈ ಮಾಡಿ ನೋಡ್ಬೋದು. ಬಂದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ, ಸ್ಕಿಲ್ಸ್ ಚೆನ್ನಾಗಿದೆ, ಇಂಟರ್ವ್ಯೂ ಚೆನ್ನಾಗಿ ಕ್ರ್ಯಾಕ್ ಮಾಡಿದ್ರಿ ಅಂದರೆ ಕೆಲಸ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಪರ್ಫಾರ್ಮೆನ್ಸ್ ಕ್ವಾಲಿಫಿಕೇಷನ್ಸ್ ನೋಡಿದ್ರೆ ವರ್ಕ್ ಅ ಫ್ಲೆಕ್ಸಿಬಲ್ ಶೆಡ್ಯೂಲ್, ಶಿಫ್ಟ್, ವರ್ಕ್ ಏರಿಯಾ ಇನ್ಕ್ಲೂಡಿಂಗ್ ವೀಕ್ಲಿ, ನೈಟ್ ಆ್ಯಂಡ್ ಆರ್ ಹಾಲಿಡೇಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಫ್ಲೆಕ್ಸಿಬಲ್ ಶಿಫ್ಟ್ಸ್ಗಳಿರುತ್ತೆ, ಶೆಡ್ಯೂಲ್ಗಳಿರುತ್ತೆ ಅಂತ ಹೇಳಿದ್ದಾರೆ. ಮಾರ್ನಿಂಗ್, ಆಫ್ಟರ್ನೂನ್ ಅಥವಾ ನೈಟ್ ಆ ರೀತಿ ಶಿಫ್ಟ್ಸ್ಗಳನ್ನ ಡಿವೈಡ್ ಮಾಡಿರ್ತಾರೆ. ನಿಮಗೆ 1 ವೀಕ್ ಮಾರ್ನಿಂಗ್ ಇದ್ದರೆ 1 ವೀಕ್ ನೈಟ್ ಆ ರೀತಿಯೇ ಚೇಂಜ್ ಮಾಡ್ತಾರೆ. ಅದರಲ್ಲಿ ನಿಮಗೆ ವರ್ಕ್ ಮಾಡೋದಕ್ಕೆ ಆಗಬೇಕು. ಹಾಗೆ ಲೈಕ್ ಇನ್ಕ್ಲೂಡಿಂಗ್ ವೀಕ್ಸ್ ಆ್ಯಂಡ್ ನೈಟ್ಸ್ ಅಂತ ಹೇಳಿದರೆ ಕೆಲವೊಂದು ಸಲ ಸಂಡೇಸ್ ವರ್ಕ್ ಮಾಡಬೇಕಂತ ಕೇಳ್ತಾರೆ. ಆ ರೀತಿ ನೀವು ಸಂಡೇ ವರ್ಕ್ ಮಾಡಿದಾಗ ವಾರ ಮಧ್ಯದಲ್ಲಿ ಅಂದರೆ ಮಂಡೆಯಿಂದ ಫ್ರೈಡೇ ಒಳಗೆ ನಿಮಗೆ ಯಾವತ್ತಾದರೂ ರಜಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಹಾಲಿಡೇಸಲ್ಲೂ ನೀವು ವರ್ಕ್ ಬೇಕಾಗುತ್ತೆ ಕೆಲವೊಂದು ಸಲ. ಯಾಕೆಂದರೆ ಹಾಲಿಡೇಸ್ ಟೈಮಲ್ಲಿ ಆರ್ಡರ್ ಮಾಡುವಂಥವ್ರು, ಆ್ಯಡ್ ಮಾಡುವಂಥವ್ರು ಜಾಸ್ತಿ ಇರೋದ್ರಿಂದ ಆ ಟೈಮಲ್ಲಿ ನೀವು ವರ್ಕ್ ಮಾಡೋದು ಬೇಕಾಗುತ್ತೆ ಕೆಲವೊಂದು ಸಲ. ಆಗ ವರ್ಕ್ ಮಾಡೋಕ್ಕಾಗಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ನೈಟ್ ಶಿಫ್ಟ್ ಆಗಿ ಹಾಲಿಡೇಸ್ ಟೈಮಲ್ಲಿ ಏನಾದರೂ ವರ್ಕ್ ಮಾಡಿದರೆ ನಿಮಗೆ ಎಕ್ಸ್ಟ್ರಾ ಬೋನಸ್ ಅಥವಾ ಸಂಬಳ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಕೆಲಸಕ್ಕೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ವಿಷಯ ಆಗಿತ್ತು. ಇಲ್ಲಿ ಚಿಕ್ಕದಾಗಿ ಒಂದು ನೋಟ್ ಥರ ಕೊಟ್ಟಿದ್ದಾರೆ. ಅವರ್ ಇನ್ಕ್ಲೂಡ್ ಕರೆಂಟ್ಲಿ ಎಂಪ್ಲಾಯ್ಮೆಂಟ್ ಟು ಡ್ರೈವ್ ದ ಬೆಸ್ಟ್ ರಿಸಲ್ಟ್ ಆಫ್ ಅವರ್ customers. If you have an disability to need a workplace according to the accepted during the applications and hiring process, include support for the interview and onboarding process, please visit ಅಂತ ಕೊಟ್ಟಿದೆ. ಸೊ ಏನಾದರೂ ಲೈಕ್ ಡಿಸಬಿಲಿಟೀಸ್ ಇದೆ ಅಥವಾ ವರ್ಕ್ ಪ್ಲೇಸ್ ನಿಮಗೆ ಸರಿ ಹೋಗ್ತಿಲ್ಲ, ಆ ರೀತಿಯಾದಂಥ ವಿಷಯಗಳಲ್ಲಿ ಏನಾದರೂ ನಿಮಗೆ ಆನ್ಬೋರ್ಡಿಂಗ್ ಪ್ರೋಸೆಸ್ಗೆ ಏನಾದರೂ ಬೇಕಂದರೆ ಇಲ್ಲಿ ಕೆಳಗಡೆ ಇಲ್ಲಿ ಕೊಟ್ಟಿರೋ ಅಂಥ ಲಿಂಕ್ನ ನೀವು ಕ್ಲಿಕ್ ಮಾಡಿ ಫಾರ್ಮ್ನ ಫಿಲ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಇಫ್ ಯುವರ್ ಕಂಟ್ರಿ, ರಿಲಿಜನ್, ಯುವರ್ ಅಪ್ಲಿಕೇಶನ್ ಇಸ್ ನಾಟ್ ಲಿಸ್ಟೆಡ್, ಪ್ಲೀಸ್ ಕಾಂಟ್ಯಾಕ್ಟ್ ದ ರಿಜಿಸ್ಟರ್ಡ್ ಪಾರ್ಟ್ನರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಬೇಕಾದರೆ ಕೆಲವೊಂದು ಸಲ ನಿಮ್ಮ ವಿಲೇಜ್ ಅಥವಾ ನಿಮ್ಮ ಸ್ಟೇಟ್ ಲಿಸ್ಟಲ್ಲಿ ಇರೋದಿಲ್ಲ, ನೀವು ಫಾರ್ಮ್ನ ಫಿಲ್ ಮಾಡಬೇಕಾದ್ರೆ ಹಾಕಬೇಕಾಗಿರುತ್ತೆ ನಿಮ್ಮ ನೇಮ್, ಹಾಗೆ ನಿಮ್ಮ ಸಿಟಿ, ನಿಮ್ಮ ವಿಲೇಜ್ ಯಾವುದಿದೆ ಅನ್ನೋದನ್ನೆಲ್ಲ ಹಾಕಬೇಕಾಗಿರುತ್ತೆ. ಅದೇನಾದ್ರು ಲಿಸ್ಟಲ್ಲಿ ಇಲ್ಲ ಅಂದರೆ ನೀವಿಲ್ಲಿ ಲೈಕ್ ಕಂಪ್ಲೇಂಟ್ನ ಅಥವಾ ಲೈಕ್ ಏನಾದರೂ ಸಪೋರ್ಟ್ನ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ನಿಮ್ಮ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಚಿಕ್ಕದಾಗಿ ಹೇಳಬೇಕು ಅಂದರೆ ನಿಮ್ಮದು ಬಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುವಂಥ ಕೆಲಸ ಆಗಿರುತ್ತೆ. ಅಂದರೆ ನೀವು ಪ್ರೈಸಸ್ಗಳನ್ನ ಅವರು ಕರೆಕ್ಟಾಗಿ ಫಿಕ್ಸ್ ಮಾಡ್ತಾ ಇದ್ದಾರಾ ಇಲ್ವಾ, ಜಾಸ್ತಿ ಫಿಕ್ಸ್ ಮಾಡ್ತಾ ಇದ್ದಾರಾ, ಕಮ್ಮಿ ಫಿಕ್ಸ್ ಮಾಡ್ತಾ ಇದ್ದಾರಾ ಅಂತ ಚೆಕ್ ಮಾಡಿಕೊಂಡು ಒಂದು ಲಿಮಿಟ್ನ ಇಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಅಷ್ಟೇ ಸಿಂಪಲ್ ಆಗಿರುವಂಥ ಕೆಲಸ. ಇಲ್ಲಿ ನೀವು ಮಾತಾಡಬೇಕು ಅಥವಾ ಇಮೇಲ್ಗೆ ರಿಪ್ಲೈ ಮಾಡಬೇಕು, ಚಾಟ್ ಮಾಡಬೇಕು ಅನ್ನೋದು ಏನಿರೋದಿಲ್ಲ. ಆರಾಮಾಗಿ ಮನೆಯಿಂದ ಮಾಡ್ಕೊಬೋದಾದಂಥ ಕೆಲಸ. ಟಾರ್ಗೆಟ್ಸ್ಗಳು ಕೂಡ ಇಲ್ಲಿ ನಿಮಗೆ ಇರೋದಿಲ್ಲ, ಫಿಕ್ಸ್ಡ್ ಸ್ಯಾಲ್ರೀಸ್ ಇರುತ್ತೆ, ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಆದರೆ ಫುಲ್ ಟೈಮ್ ಇಲ್ಲಿ ನೀವು ವರ್ಕ್ನ ಮಾಡಬೇಕಾಗಿರುತ್ತೆ. 30,000 ಪರ್ ಮಂತ್ ಸ್ಯಾಲ್ರಿನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ನೀವೇನಾದ್ರು ಫ್ರೆಷರ್ ಆಗಿದ್ದೀರಾ ಅಥವಾ ಎಕ್ಸ್ಪೀರಿಯನ್ಸ್ ಆಗಿದ್ದೀರಾ ಅಂದರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಈ ಕಂಪ್ನಿ ಕಡೆಯಿಂದ ನಿಮಗೆ ಫ್ರೀ ಲ್ಯಾಪ್ಟಾಪ್ ಹಾಗೆ ವೈಫೈ ಕನೆಕ್ಷನ್ಸ್ ಕೂಡ ಪ್ರೊವೈಡ್ನ ಮಾಡ್ತಾರೆ ನಿಮ್ಮ ಹತ್ರ ಇಲ್ಲ ಅಂದರೆ. ಸೊ ಯಾರು ಕೂಡ ಮಿಸ್ ಮಾಡದೆ ಈ ಕೆಲಸಕ್ಕೆ ಅಪ್ಲೈನ ಮಾಡ್ಕೊಳ್ಳಿ. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂತ ಕೇಳಿದರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಅದು ನಿಮಗೆ ಫಾರ್ಮ್ ಫಿಲ್ ಮಾಡೋ ಅಂತ ಇನ್ನೊಂದು ಇಂಟರ್ಫೇಸ್ಗೆ ಅದು ತೊಗೊಂಡೋಗುತ್ತೆ. ಸೊ ಇಲ್ಲಿ ನೋಡಿದ್ರೆ ನಿಮ್ಮ ಇಮೇಲ್ ಹಾಗೆ ನಿಮ್ಮ ಪಾಸ್ವರ್ಡ್ ಹಾಕಿ ನೀವು ಇಲ್ಲಿ ಲಾಗಿನ್ನ ಮಾಡಬೇಕಾಗಿರುತ್ತೆ. ನಾನು ಕೂಡ ಇಲ್ಲಿ ನನ್ನ ಇಮೇಲ್ ಹಾಗೆ ಪಾಸ್ವರ್ಡ್ ಹಾಕಿ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಇಲ್ಲಿ ನೀವು ನಿಮ್ಮ ಇಮೇಲ್ ಮತ್ತು ಪಾಸ್ವರ್ಡ್ನ ಕೊಟ್ಟಾದಮೇಲೆ ಇಲ್ಲಿ ಸೇವ್ ಅನ್ನೋ ಆಪ್ಷನ್ನ ಕೇಳುತ್ತೆ. ಆದಷ್ಟು ಸೇವ್ ಅಂತ ಕೊಡಿ. ಸೊ ನೀವು ಪಾಸ್ವರ್ಡ್ ಅಥವಾ ಇಮೇಲ್ನ ಮರ್ತೋದ್ರೂ ಕೂಡ ಅದು ಶೋ ಮಾಡುತ್ತೆ ಅಂತ. ಅದಾದಮೇಲೆ ಇಲ್ಲಿ ಸ್ಕಿಪ್ ಫಾರ್ ನಾವ್ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ನಿಮಗೆ ಲೋಡ್ ಆಗಿ ಇನ್ನೊಂದು ಇಂಟರ್ಫೇಸ್ಗೆ ಅದು ನಿಮ್ಮನ್ನ ತೊಗೊಂಡು ಬರುತ್ತೆ. ಇಲ್ಲಿ ನೋಡಿದ್ರೆ ನಿಮ್ಮ ಇನ್ಫಾರ್ಮೇಷನ್ಸ್ನ ನೀವು ಇಲ್ಲಿ ಹಾಕಬೇಕಾಗಿರುತ್ತೆ. ಲೈಕ್ ಡ್ಯೂ ಯು ಹ್ಯಾವ್ ಅ ಬ್ಯಾಚುಲರ್ ಡಿಗ್ರಿ ಅಂತ ಕೇಳ್ತದೆ. ಸೊ ಎಸ್ ಅಂದರೆ ಎಸ್ ಅಂತ ಕೊಡಿ, ನೋ ಅಂದರೆ ನೋ ಅಂತ ಕೊಡಿ. ಬ್ಯಾಚುಲರ್ ಡಿಗ್ರಿ ಅಂದರೆ ಏನಿಲ್ಲ, ನೀವು ಡಿಗ್ರಿ, ಡಿಪ್ಲೊಮೊ ಈ ರೀತಿ ಆದಂಥದ್ದನ್ನ ಕಂಪ್ಲೀಟ್ ಮಾಡಿದ್ದೀರಾ, ಹೈಯರ್ ಎಜುಕೇಷನ್ಸ್ ಮಾಡಿದ್ದೀರಾ ಅಂತ. ಹಾಗೆ ಕ್ಯಾನ್ ಯು ವರ್ಕ್ ಅ ಫ್ಲೆಕ್ಸಿಬಲ್ ಶೆಡ್ಯೂಲ್, ಶಿಫ್ಟ್, ಏರಿಯಾ, ಅದೇ ನಾನು ನಿಮಗೆ ಹೇಳಿದೆ ಅಲ್ವಾ, ಶಿಫ್ಟ್ಗಳು ಫ್ಲೆಕ್ಸಿಬಲ್ ಇರುತ್ತೆ, ಮಾರ್ನಿಂಗ್ ಇರುತ್ತೆ, ನೈಟ್ ಇರುತ್ತೆ, ಆಫ್ಟರ್ನೂನ್ ಇರುತ್ತೆ. ಲೈಕ್ ರೊಟೇಷ್ನಲ್ ಶಿಫ್ಟಲ್ಲಿ ನಿಮ್ಗೆ ವರ್ಕ್ ಮಾಡೋದಕ್ಕೆ ಓಕೆ. ಹಾಗೆ
ಇನ್ಕ್ಲೂಡಿಂಗ್ ವೀಕ್ಸಲ್ಲೂ ಕೂಡ ಅಂದರೆ ಸಂಡೇಸ್ ಕೂಡ ನೀವು ವರ್ಕ್ ಮಾಡಬೇಕಾಗುತ್ತೆ, ಕೆಲವೊಂದು ಸಲ ಹಾಲಿಡೇಸ್ಗಳಲ್ಲೂ ಕೂಡ ವರ್ಕ್ ಮಾಡಬೇಕಾಗಿರುತ್ತೆ. ಇದೆಲ್ಲದಕ್ಕೂ ನೀವು ಓಕೆ ಅಂದರೆ ಎಸ್ ಅಂತ ಕೊಟ್ಟು ಇಲ್ಲಿ ಕಂಟಿನ್ಯೂ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ನಿಮಗೆ ಇನ್ನೊಂದು ಇಂಟರ್ಫೇಸ್ಗೆ ಅದು ನಿಮ್ಮನ್ನ ಕರ್ಕೊಂಡು ಬರುತ್ತೆ. ಇಲ್ಲಿ ನಿಮ್ಮ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ಕೂಡ ಅದು ತೋರಿಸುತ್ತೆ. ನೀವು ಕೊಟ್ಟಿರುವಂಥ ಆನ್ಸರ್ಸು ಅಂದರೆ ನೀವು ಆಲ್ರೆಡಿ ಯಾವತ್ತಾದರೂ ಲಾಗಿನ್ ಆಗಿದ್ದರೆ ಇದೆಲ್ಲ ಇನ್ಫಾರ್ಮೇಷನ್ಸ್ನ ತೋರಿಸುತ್ತೆ. ಇಲ್ಲ ಅಂದರೂ ಕೂಡ ಲೈಕ್ ಲಿಂಕ್ಡ್ಇನ್ನಿಂದ ಹಾಕಿರ್ತೀರ ಅಲ್ವಾ, ಅಥವಾ ಗೂಗಲಲ್ಲಿ ಫೀಡ್ ಆಗಿರುತ್ತೆ ಅಲ್ವಾ, ಅದೆಲ್ಲನೂ ಕೂಡ ಇಲ್ಲಿ ಒಂದ್ಸಲ ತೋರಿಸುತ್ತೆ. ನೀವು ಬೇಕಂದರೆ ಅದನ್ನು ಎಡಿಟ್ ಕೂಡ ಮಾಡ್ಕೊಬೋದು. ನೀವು ಎಡಿಟ್ ಮಾಡ್ಕೊಳ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ವರ್ಕ್ ಹಿಸ್ಟ್ರಿ ಆರ್ ಸ್ಕಿಲ್ಸ್ ಅಂತ ಇದೆ ಅಲ್ಲ, ನೀವಿಲ್ಲಿ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ಇಲ್ಲಿ ತೋರಿಸುತ್ತೆ. ಲೈಕ್ ಎಷ್ಟು ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ನೀವು ಆ್ಯಡ್ ಮಾಡಿದರೆ ತೋರಿಸಲ್ಲ, ಅಲ್ಲ ಆ್ಯಡ್ ಮಾಡಿದರೆ ತೋರಿಸುತ್ತೆ, ಇಲ್ಲ ಅಂದರೆ ತೋರಿಸಲ್ಲ. ಆ ಟೈಮಲ್ಲಿ ನಿಮ್ಮ ಎಷ್ಟು ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕೊಡ್ಬೋದು. ಸೊ ಆ ರೀತಿ ನೀವು ಇಲ್ಲಿ ಎಲ್ಲ ಅವರು ಕೇಳೋವಂಥ ಕ್ವೆಶನ್ಸ್ಗೆಲ್ಲ ಆನ್ಸರ್ನ ಮಾಡಬೇಕು. ನಾನಿಲ್ಲಿ ಆನ್ಸರ್ ಮಾಡಿ ತೋರಿಸ್ತಾ ಇದ್ದೆ, ಬಟ್ ಇಲ್ಲಿ ನನಗೆ ಆಪ್ಷನ್ ಕೇಳಲಿಲ್ಲ. ಜಸ್ಟ್ ನಾನು ನಿಮಗೆ ತೋರಿಸ್ದಾಗೆ 3 ಕ್ವೆಶನ್ಗೆ ಆನ್ಸರ್ ಮಾಡ್ತಿದ್ದ ಹಾಗೆ ಎಲ್ಲ ಇನ್ಫಾರ್ಮೇಷನ್ ಅದೇ ತೋರಿಸಿದೆ. ನಿಮಗೂ ಕೂಡ ಈ ರೀತಿ ಬಂದರೂ ಬರ್ಬೋದು, ಇಲ್ಲಾಂದರೆ ಕೇಳಿರೋ ಕ್ವೆಶನ್ಸ್ಗೆಲ್ಲ ಆನ್ಸರ್ನ ಮಾಡಿ. ಎಲ್ಲ ಆನ್ಸರ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಅಪ್ಡೇಟೆಡ್ ರೆಸ್ಯೂಮ್ನ ಅಪ್ಲೋಡ್ ಮಾಡಿ. ಸೊ ಅದರಿಂದ ಕೆಲಸ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಲ್ಲ ಇನ್ಫಾರ್ಮೇಷನ್ನು ಕೊಟ್ಟ ಮೇಲೆ ಜಸ್ಟ್ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಅದಾದ ಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನೀವು ಲೈಕ್ ನಿಮ್ಮ ಇಮೇಲಲ್ಲಿ ಸ್ಪ್ಯಾಮ್ ಲಿಸ್ಟಲ್ಲೂ ಕೂಡ ಚೆಕ್ ಮಾಡ್ಕೊಳ್ತಾ ಇರಿ. ಅದರಿಂದ ಯಾವತ್ತಾದ್ರೂ ಕಂಪ್ನಿ ಮೆಸೇಜುಗಳು ಸ್ಪ್ಯಾಮ್ ಲಿಸ್ಟಿಗೆ ಹೋಗಿದ್ರೆ ಅಲ್ಲಿ ನಿಮಗೆ ಶೋ ಆಗುತ್ತೆ. ಕಂಪ್ನಿ ಇಮೇಲ್ಸ್ಗಳು ಏನಕ್ಕೆ ಸ್ಪ್ಯಾಮ್ ಲಿಸ್ಟಿಗೆ ಹೋಗುತ್ತೆ ಅಂದರೆ ಅವರು ಡೈಲಿ ಬೇಸಲ್ಲಿ ಅಥವಾ ಲೈಕ್ ಯಾವಾಗ್ಲೂ ಮೆಸೇಜ್ ಅಥವಾ ಇಮೇಲ್ ಮಾಡ್ತಾನೆ ಇರ್ತಾರೆ ಅಲ್ವಾ. ಸೊ ಅದರಿಂದ ಅವರ ಇಮೇಲ್ಗಳು ಕೆಲವೊಂದು ಸಲ ಸ್ಪ್ಯಾಮ್ ಲಿಸ್ಟಿಗೆ ಹೋಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸೊ ನೀವು ಸ್ಪ್ಯಾಮ್ ಲಿಸ್ಟ್ನು ಕೂಡ ಚೆಕ್ ಮಾಡಿಕೊಂಡು ನೋಡ್ಕೊಳ್ಬೋದು ಇಮೇಲ್ ಬಂದಿದೆಯಾ ಕಂಪ್ನಿ ಕಡೆಯಿಂದ ಇಲ್ವಾ ಅಂತ. ಇಲ್ಲ ನೀವು ಕೊಟ್ಟಿರೋಂಥ ನಂಬರ್ಗೆ ಅವರು ಕಾಲ್ ಕೂಡ ಮಾಡ್ತಾರೆ. ಆದಷ್ಟು ಅನ್ನೋನ್ ನಂಬರಿಂದ ಕಾಲ್ ಬಂದರೆ ರಿಸೀವ್ ಮಾಡಿ ಆನ್ಸರ್ನ ಮಾಡಿ. ಹಾಗೆ ಇದಿಷ್ಟು ಇವತ್ತಿನ ವಿಡಿಯೋದ ಇನ್ಫಾರ್ಮೇಷನ್ ಅಥವಾ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನನಗೂ ಕೂಡ ಸ್ವಲ್ಪ ಮೋಟಿವೇಶನ್ ಇರುತ್ತೆ, ನೆಕ್ಸ್ಟ್ ವೀಡಿಯೋಸ್ ಕೂಡ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ನನ್ನ ವೀಡಿಯೋಸಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಥವಾ ನಾನು ಏನಾದರೂ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದು ನಿಮಗೆ ಅನಿಸಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದಷ್ಟು ನಾನು ಚೇಂಜ್ ಮಾಡ್ಕೊಳೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.